ನಮಸ್ಕಾರ. ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಅಡುಗೆ ಮನೆ ಕೆಲಸ ನಿಮಿಷಗಳಲ್ಲೇ ಆದರೆ ಹೇಗಿರುತ್ತೆ? ಸೂಪರ್ ಆಗಿರುತ್ತೆ ಅಲ್ವಾ? ಸೊ ಫ್ರೆಂಡ್ಸ್, ಇವತ್ತೇ ನಾನು ನಮ್ಮ ಅಡುಗೆ ಮನೆ ಕೆಲಸಗಳನ್ನು ನಿಮಿಷಗಳಲ್ಲೇ ಮಾಡಿಕೊಡುವಂಥ ಒಂದು ಅದ್ಭುತವಾದ ಉಪಕರಣದ ರಿವ್ಯೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವು ಹೆಚ್ಚೋದು, ಹೆರ್ಜೋದು, ತುರಿಯೋದು ಎಲ್ಲ ತರಹದ ಕೆಲಸಗಳನ್ನು ಮಾಡ್ಕೋಬಹುದು, ಅದು ಸಹ ನಿಮಿಷಗಳಲ್ಲೇ. ಹಾಗಾದ್ರೆ ಜಾಸ್ತಿ ತಡ ಮಾಡದೆ ಈ ಪ್ರಾಡಕ್ಟ್ ಯಾವುದು, ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಅಗಾರೋದ ಮಾರ್ವಲ್ ಎಲೆಕ್ಟ್ರಿಕ್ ಗ್ರೇಟರ್ ಮತ್ತೆ ಸ್ಲೈಸರ್. ಇದರಲ್ಲಿ 250 ವ್ಯಾಟ್ನ ಪವರ್ಫುಲ್ ಮೋಟರ್ ಇದೆ. ಇದು ಇದರ ಮೇನ್ ಮಷೀನ್. ಇದರ ಬೇಸ್ ಆಂಟಿ ಸ್ಕಿಡ್ ಬೇಸ್ ಇದೆ. ಅದರಿಂದ ಇದರಲ್ಲಿ ನಾವು ತುರಿಬೇಕಾದ್ರೆ ಅಥವಾ ಕಟ್ ಮಾಡಬೇಕಾದ್ರೆ ಇದು ಸ್ವಲ್ಪನೂ ಸರಿಯಲ್ಲ. ಇದು ಪ್ರೆಸರ್. ಇದರಿಂದ ನಾವು ಫೀಡಿಂಗ್ ಟ್ಯೂಬ್ನಲ್ಲಿ ಹಾಕಿರೋ ಪದಾರ್ಥ ಪ್ರೆಸ್ ಮಾಡಬಹುದು. ಮೇಲಿನ ಸೈಡ್ ಕೊಟ್ಟಿರೋ ಈ ಬಟನ್ನ ಪ್ರೆಸ್ ಮಾಡಿ ಫೀಡಿಂಗ್ ಟ್ಯೂಬ್ನ ನೋಡ್ರಿ, ಈ ರೀತಿ ಸ್ವಲ್ಪ ತಿರುಗಿಸಿದ್ರೆ ಇದು ಸೆಪ್ರೇಟ್ ಆಗುತ್ತೆ. ಈ ರೀತಿ ಇದನ್ನ ತೆಗೆದು ಬಹಳ ಈಸಿಯಾಗಿ ಕ್ಲೀನ್ ಮಾಡಬಹುದು. ಹಾಕಬೇಕಾದ್ರೂ ಬಟನ್ ಪ್ರೆಸ್ ಮಾಡಿ ಒಳಗಿನ ಸೈಡ್ ಇದನ್ನ ಸ್ವಲ್ಪ ತಿರುಗಿಸಿದ್ರೆ ಆಯಿತು. ಇದ್ರ ಜೊತೆಗೆ ಈ ತರಹದ 5 ಅಟ್ಯಾಚ್ಮೆಂಟ್ಸ್ ಇದಾವೆ. ಮೊದಲನೇದು ಕೋರ್ಸ್ ಗ್ರೇಟರ್ ಇದೆ. ಇದರಿಂದ ನಾವು ತರಕಾರಿನ ದೊಡ್ಡ ಸೈಜ್ನಲ್ಲಿ ತುರಿಬಹುದು. ಇದು ಥಿನ್ ಸ್ಲೈಸರ್ ಅಟ್ಯಾಚ್ಮೆಂಟ್. ಇದರಲ್ಲಿ ತರಕಾರಿ ಚಿಪ್ಸ್ ಥರ ತೆಳ್ಳಗೆ ಕಟ್ ಆಗುತ್ತೆ. ನೆಕ್ಸ್ಟ್ ಫೈನ್ ಗ್ರೇಟರ್ ಅಟ್ಯಾಚ್ಮೆಂಟ್ ಇದೆ. ಇದರಿಂದ ನಾವು ಪದಾರ್ಥನ ಸಣ್ಣಕ್ಕೆ ತುರಿಬಹುದು. ಇದು ಗ್ರೈಂಡರ್ ಅಟ್ಯಾಚ್ಮೆಂಟ್. ಇದರಲ್ಲಿ ಬಾದಾಮ್, ಗೋಡಂಬಿ, ಶೇಂಗಾ ಈ ತರಹದ ನಟ್ಸ್ ಪುಡಿ ಆಗ್ತವೆ. ಲಾಸ್ಟಿಗೆ ಇದೆ ಈ ಥಿಕ್ ಸ್ಲೈಸರ್. ಇದರಲ್ಲಿ ನಾವು ಚಿಪ್ಸ್ ಥರಾನೇ ಎಲ್ಲ ತರಕಾರಿನ ಒಂದು ಸ್ವಲ್ಪ ದಪ್ಪ ಸೈಜ್ನಲ್ಲಿ ಕಟ್ ಮಾಡಬಹುದು. ಮೇಲಿನ ಸೈಡ್ ಇದಕ್ಕೆ ಈ ತರಹದ ಪಾಕೆಟ್ ಹ್ಯಾಂಡಲ್ ಇದೆ. ಇದರಿಂದ ನೀವು ಇದನ್ನ ಒಂದು ಜಾಗದಿಂದ ಇನ್ನೊಂದು ಜಾಗದಲ್ಲಿ ಈಸಿಯಾಗಿ ಎತ್ತಿಡಬಹುದು. ಇದರ ಮೆಕ್ಯಾನಿಸಮ್ ಬಹಳ ಸಿಂಪಲ್ ಇದೆ. ಇದಕ್ಕೆ ಈ ತರಹದ ಒಂದು ಆನ್ ಆಫ್ ಬಟನ್ ಇದೆ ಅಷ್ಟೇ. ಜೊತೆಗೆ ಪವರ್ ಕೇಬಲ್ ಕೊಟ್ಟಿದ್ದಾರೆ. ಇವಾಗ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಪ್ರತಿಯೊಂದು ಅಟ್ಯಾಚ್ಮೆಂಟ್ ಮೇಲಿನ ಸೈಡ್ ನೋಡ್ರಿ, ಈ ತರಹದ ಪ್ಲಸ್ ಸೈನ್ ಇದೆ. ಫೀಡಿಂಗ್ ಪೈಪ್ನಲ್ಲಿ ಒಳಗಿನ ಸೈಡ್ ಸಹ ಇದೇ ತರಹದ ಸೈನ್ ಇದೆ. ಇದನ್ನ ನೋಡ್ರಿ, ಈ ರೀತಿ ಫಿಕ್ಸ್ ಮಾಡಿ ಸ್ವಲ್ಪ ಟ್ವಿಸ್ಟ್ ಮಾಡ್ರಿ. ನೀವು ನೋಡ್ತಾ ಇರಬಹುದು ನೋಡ್ರಿ, ಈ ರೀತಿ ಇವನ್ನ ಒಂದರಲ್ಲಿ ಒಂದು ಸೆಟ್ ಮಾಡಿ ಸ್ವಲ್ಪ ತಿರುಗಿಸಿದ್ರೆ ಆಯಿತು. ಅಟ್ಯಾಚ್ಮೆಂಟ್ ತಕ್ಕಂತೆ ತರಕಾರಿ ತಗೋರಿ. ನಾನು ಇಲ್ಲಿ ಥಿನ್ ಸ್ಲೈಸರ್ಗಾಗಿ ಬಟಾಟೆ ತಗೊತಾ ಇದ್ದೀನಿ. ಇಲ್ಲಿ ಫೀಡಿಂಗ್ ಟ್ಯೂಬ್ ಸೈಜ್ ನೋಡಿಕೊಂಡು ನೀವು ಬಟಾಟೆ ತಗೋಬೇಕಾಗತ್ತೆ. ನೋಡ್ರಿ, ಎಷ್ಟು ಬೇಗ ನಿಮಿಷಗಳಲ್ಲೇ ಅನ್ಬಹುದು ಚಿಪ್ಸ್ ರೆಡಿ ಇದ್ದಾವೆ, ಅದು ಸಹ ಸೇಮ್ ಸೈಜ್ನಲ್ಲಿ. ಮೊನ್ನೆ ಅಷ್ಟೇ ನಾನು ನಿಮ್ಮ ಜೊತೆ ಚಿಪ್ಸ್ ರೆಸಿಪಿ ಶೇರ್ ಮಾಡಿದ್ದೀನಿ. ಈ ರೀತಿ ಇವನ್ನ ಬೇಗ ಬೇಗ ಕಟ್ ಮಾಡಿ ವಿಡಿಯೋದಲ್ಲಿ ತೋರಿಸಿರೋ ಪ್ರಕಾರ ನೀವು ಚಿಪ್ಸ್ ತಯಾರಿಸಿ ಇವನ್ನ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಡಬಹುದು. ನೆಕ್ಸ್ಟ್ ನಾನು ಫೈನ್ ಗ್ರೇಟರ್ನಲ್ಲಿ ಗಜ್ರಿ ತುರಿದು ತೋರಿಸ್ತಾ ಇದ್ದೀನಿ. ಗಜ್ರಿ ಸಿಪ್ಪೆ ತೆಗೆದು ಈ ರೀತಿ ಸ್ವಲ್ಪ ಉದ್ದನ ಸೈಜ್ನಲ್ಲಿ ಇವನ್ನ ಕಟ್ ಮಾಡಿ ತಗೋರಿ. ಅಂದರೆ ಈ ಫೀಡಿಂಗ್ ಪೈಪ್ನಲ್ಲಿ ಹಾಕೋಕ್ಕೆ ಈಸಿ ಆಗತ್ತೆ. ಇದನ್ನು ಆನ್ ಮಾಡಿ ಪ್ರೆಸರ್ನಿಂದ ಜಸ್ಟ್ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ನಿಮಿಷಗಳಲ್ಲೇ ಇವನ್ನ ನಾವು ತುರಿಬಹುದು. ಗಜ್ರಿ ಹಲ್ವಾ ಮಾಡಬೇಕಾದ್ರೆ ಇದು ಬಹಳ ಉಪಯೋಗಕ್ಕೆ ಬರುತ್ತೆ. ಯಾವುದೇ ತರಹದ ಶ್ರಮ ಇಲ್ಲದೆ ಬೇಗ ಬೇಗ ಎಷ್ಟೊಂದು ಗಜ್ರಿ ತುರಿಬಹುದು. ನೀವು ನೋಡ್ತಾ ಇರಬಹುದು, ನಿಮಿಷಗಳಲ್ಲಿ ಅಲ್ಲ ಸೆಕೆಂಡ್ಗಳಲ್ಲಿ ಅನ್ಬಹುದು ಎಷ್ಟೊಂದು ಗಜ್ರಿ ಈವನ್ ಆಗಿ ಸಣ್ಣಕ್ಕೆ ತುರಿದಾಗಿದೆ. ಇವಾಗ ಥಿಕ್ ಸ್ಲೈಸರ್ ನೋಡೋಣ. ನಾವು ಚಿಪ್ಸ್ ಮಾಡಿದ್ವಿ ನೋಡ್ರಿ, ಅದಕ್ಕಿಂತ ಇದು ಒಂದು ಸ್ವಲ್ಪ ದಪ್ಪ ಬರುತ್ತೆ. ಇದರಲ್ಲಿ ನಾನು ಸೌತೆಕಾಯಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೌತೆಕಾಯಿಗೆ ನೀವು ಬೇಕಂದ್ರೆ ಥಿನ್ ಸ್ಲೈಸರ್ನು ಬಳಸಬಹುದು. ಸೆಕೆಂಡ್ಗಳಲ್ಲಿ ಇದು ಕಟ್ ಆಗತ್ತೆ. ಇದರ ಥಿಕ್ನೆಸ್ ಗಮನಿಸಿದ್ರೆ ನೀವು ನೋಡ್ತಾ ಇರ್ಬೋದು ಎಲ್ಲ ಈವನ್ ಆಗಿ ಒಂದೇ ಥರ ದಪ್ಪ ಬಂದಿದ್ದಾವೆ. ನೆಕ್ಸ್ಟ್ ನಾನು ಇಲ್ಲಿ ಗ್ರೈಂಡಿಂಗ್ ಅಟ್ಯಾಚ್ಮೆಂಟ್ ಹಾಕ್ತಾ ಇದ್ದೀನಿ. ಇದರಲ್ಲಿ ನಾನು ಶೇಂಗಾ ಗ್ರೈಂಡ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾವು ಶೇಂಗಾ ಅಷ್ಟೇ ಅಲ್ಲ, ಎಲ್ಲ ತರಹದ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ, ಬಾದಾಮ್, ಉತ್ತತ್ತಿ ಅಲ್ಲದೆ ಚಾಕ್ಲೇಟ್ ಸಹ ಗ್ರೈಂಡ್ ಮಾಡಬಹುದು. ಇದ್ರ ಗ್ರೈಂಡಿಂಗ್ ಸೈಜ್ ನೋಡಿದರೆ ಈವನ್ ಆಗಿದೆ. ಅಂದರೆ ಶೇಂಗಾ ದೊಡ್ಡ ದೊಡ್ಡ ತುಂಡು, ಸಣ್ಣ ಸಣ್ಣ ತುಂಡು ಈ ರೀತಿ ಇಲ್ಲ, ಈವನ್ ಆಗಿ ಗ್ರೈಂಡ್ ಆಗುತ್ತೆ. ನೀವು ನೋಡ್ತಾ ಇರಬಹುದು. ಇದನ್ನು ನಾವು ಬಹಳ ಥರದ ಪದಾರ್ಥಗಳಲ್ಲಿ ಯೂಸ್ ಮಾಡಬಹುದು. ಇವಾಗ ಲಾಸ್ಟಿಗೆ ಕೋರ್ಸ್ ಗ್ರೇಟರ್ನಲ್ಲಿ ನಾನು ಇಲ್ಲಿ ಮೂಲಂಗಿ ಗ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವಾಗಲೇ ಗಜ್ರಿ ತುರಿದ್ವಿ ನೋಡ್ರಿ, ಅದಕ್ಕಿಂತ ಇದು ಒಂದು ಸ್ವಲ್ಪ ದಪ್ಪ ಬರುತ್ತೆ. ಇದೇ ಥರ ನಾವು ಇದರಲ್ಲಿ ಕ್ಯಾಬೇಜ್ ಇರಬಹುದು ಅಥವಾ ಬೇರೆ ಬೇರೆ ತರಹದ ತರಕಾರಿ ನಿಮಿಷಗಳಲ್ಲೇ ಯಾವುದೇ ಶ್ರಮ ಇಲ್ಲದೆ ತುರಿಬಹುದು.
ಪ್ರತಿಯೊಂದು ಅಟ್ಯಾಚ್ಮೆಂಟ್ನಿಂದ ನಾನು ಯಾವ ಪದಾರ್ಥ ನಿಮಗೆ ಡೆಮೋದಲ್ಲಿ ತೋರಿಸಿದ್ದೀನಿ ಅದನ್ನು ಅದ್ರ ಮುಂದೆ ಇಟ್ಟಿದ್ದೀನಿ. ಅಂದರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದನ್ನು ಕ್ಲೀನ್ ಮಾಡೋದು ಸಹ ಬಹಳ ಸುಲಭ ಇದೆ. ಮೇಲಿನ ಬಟನ್ ಪ್ರೆಸ್ ಮಾಡಿ ಫೀಡಿಂಗ್ ಟ್ಯೂಬ್ ತೆಗೆದು ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ಅಟ್ಯಾಚ್ಮೆಂಟ್ ತೆಗೀರಿ. ಇವನ್ನೆಲ್ಲ ನಾವು ನಾರ್ಮಲ್ ಡಿಶ್ ವಾಷರ್ನಿಂದ ಕ್ಲೀನ್ ಮಾಡಬಹುದು. ಈ ಸ್ಲೈಸರ್ ಮತ್ತು ಗ್ರೇಟರ್ ಮೇನ್ ಮಷಿನ್ನ ಒಣಗಿರೋ ಬಟ್ಟೆಯಿಂದ ಒರೆಸ್ರಿ. ಇದನ್ನು ಕ್ಲೀನ್ ಮತ್ತು ಮೇಂಟೈನ್ ಮಾಡೋದು ಬಹಳ ಸುಲಭ ಇದೆ. ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಭೇಟಿ ಆಗೋಣ ಇದೇ ಥರದ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.